ಗೈಸ್ ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಲ್ಲ? ಇವತ್ತು ಥರ್ಸ್ಡೇ. ಇಲ್ಲಿ ಕತ್ತಲೆ ಮಾರೆ. ಈಗ ಗಂಟೆ 6 ಕಾಲ ಆಗೋದಷ್ಟೇ. ಮೇಲೆ ಬರುವ ಜೋರು ಮಳೆ ಬರ್ತಾ ಇತ್ತು. ಹಾಗೆ ಒಂದು ಸ್ವಲ್ಪ ವಿಡಿಯೋ ಮಾಡುವ, ಅದರಲ್ಲಿ ಶಾರ್ಟ್ಸ್ ತೆಗೆ ಅಂತ ಹೇಳಿ ರಪ್ಪ ಬಂದದ್ದು. ಈಗ ಇದರಲ್ಲಿ ಸಹ ಫುಲ್ ನೀರಾಗಿದೆ ಲೆನ್ಸಲ್ಲಿ. ಗೊತ್ತಿಲ್ಲ ಹೇಗೆ ಬರ್ತುಂಟು ಅಂತ. ಹಾಗೆ ಜೋರು ಮಳೆ. ಆಗ ಜೋರು ಬರ್ತಿತ್ತು. ನಾನೀಗ ಬರುವಾಗ ಈಗ ಸ್ವಲ್ಪ ಕಮ್ಮಿ ಆಗ್ತಾ ಬಂತು. ಬಟ್ ಅದೇ 6 ಗಂಟೆಗೆ ಸ್ಟಾರ್ಟ್ ಆಗಿದೆ. ಫುಲ್ಲು ಕತ್ತಲೆ ಮೋಡ ಎಲ್ಲ ಹಾಕಿ ಬರ್ತಾರೆ. ನಮಗೆ ಇದು ಫಂಕ್ಷನಿಗೆ ಹೋಗ್ಲಿಕ್ಕೆ ಉಂಟು. ಹಾಗೆ ಇವತ್ತೇ ನಾನು ಹೇಳಿದ್ದೆ, ಇವತ್ತು ಮಳೆ ಬರೋದು ಒಳ್ಳೆತ್ತು ಮಾರೆ, ಬಟ್ ಇವತ್ತೇ ಬರ್ತದ ಅಂತ ಗೊತ್ತಿಲ್ಲ ಎಂತ ಅಂತ. ಮತ್ತೆ ಒಳಗೆ ಒಳ್ಳೆ ಇದು ನಿಂತಿದ್ರೆ ಒಳ್ಳೆತ್ತು ಮಾರೆ, ನೋಡ್ಬೇಕಷ್ಟೇ ಹೇಗೆ ಇದೆಲ್ಲ ಅಂತ. ಮತ್ತೊಂದು ಈಗ ಸಿಡ್ಲು ಸಹ ಬರ್ತುಂಟು. ಗಂಟೆ 6 ಕಾಲ ಆಗೋದಷ್ಟೇ ಬೆಳಿಗ್ಗೆದ್ದು. ಹಾಗೆ ಅದೇ ಈಗ ನನಗೆ ಸ್ವಲ್ಪ ಜೋರು ಬಂದರೆ ವೀಡಿಯೋಸ್ ಎಲ್ಲ ತೆಗಿಬೋದು, ಎಲ್ಲರಿಲ್ಲ. ನಾನು ಆ್ಯಕ್ಚುಲಿ ವಾಕ್ ಮಾಡಲಿಕ್ಕೆ ಬಂದದ್ದು, ಬಟ್ ವೀಡಿಯೋಸ್ ಎಲ್ಲ ತೆಗೆ ಚಂದ ಸೀನರಿ ಇರುತ್ತೆ. ಹಾಗೆ ಅದನ್ನು ತೆಗಿಯೋಂತೇಳಿ ಇದು ಈಗ ನಾನು ತೆಗೆದು ಈಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ಇನ್ನು ಎಂತೆಲ್ಲ ಆಗ್ತದಿಲ್ಲ ತೋರಿಸ್ತೇನೆ. ಮತ್ತೆ ನನಗೆ ಆಗಲಿಕ್ಕಿಲ್ಲ, ನೋಡುವ ಇದು ಇಲ್ಲಿಗೆಲ್ಲ ಹೋಗುವಾಗ ಹೇಗೆ ಅಂತ. ಫಂಕ್ಷನಿಗೆಲ್ಲ ಹೋಗುವಾಗ ಸ್ವಲ್ಪ ವೀಡಿಯೋ ಮಾಡಲಿಕ್ಕೆ ಆಗೋದು ಸ್ವಲ್ಪ ಕಷ್ಟವೇ, ಬಟ್ ನೋಡುವ ಹೇಗೆ ಆಗ್ತದೆ ಅಂತ. ಎಸ್, ನಂದು ಬ್ರೇಕ್ಫಾಸ್ಟ್ ಎಲ್ಲ ಆಗಿ ನಾನೀಗ ರೂಮಿಗೆ ಬಂದೆ. ನಾನು ಬಟ್ಟೆ ಹಾಕ್ಲಿಕ್ಕೆಲ್ಲ ಬಂದದ್ದು, ವಾಷಿಂಗ್ ಮಿಷಿನ್ಗೆ ಆಗ್ತಲ್ಲ, ಅದರದ್ದು ಹಾಕುವ. ಏಕೆಂದರೆ ಇನ್ನು ಹೊರಡಬೇಕು. ಗಂಟೆ 8:15 ಆಗೋದಷ್ಟೇ. ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ನಾನು ರೆಡಿ ಆಗಿದ್ದೇನೆ, ಫುಲ್ ರೆಡಿ ಆಗಿದೆ. ಇವತ್ತು ಮದುವೆ ಅಲ್ಲ, ಆ್ಯಕ್ಚುಲಿ ಇದು ಎಂತ ಹೇಳೋದು, ರಿಸೆಪ್ಷನ್. ಹಾಗೆ ಸ್ವಲ್ಪ ದೂರ ಉಂಟು, ಹಾಗೆ ದೂರ ಆಚೆ. ಹಾಗೆ ಅಲ್ಲಿಗೆ ಅವರೆಲ್ಲ ಬಂದ್ದಾರೆ. ಹಾಗೆ ನಮಗೆ ಸಹ ಹೋಗ್ಬೇಕಾಗ್ತದೆ. ನಿನ್ನೆ ಮದುವೆ ಇತ್ತು. ನಿನ್ನೆ ಮದುವೆ ಒಂದು ಸಾಧಾರಣ ಇಲ್ಲಿಂದ 120 ಕಿಲೋಮೀಟರ್ ಏನಾಯ್ತು. ಹಾಗೆ ನಾನು ಹೋಗಲಿಲ್ಲ. ಹಾಗಿದ್ದಾದರೆ ಸಾಧಾರಣ ಎಷ್ಟು ಒಂದು 45-50 ಕಿಲೋಮೀಟರ್ ಅಷ್ಟೇ ಇರೋದು. ಹಾಗೆ ಹೋಗಿ ಬರುವ ಅಂತ. ಈಗ ಮಳೆ ಗೊತ್ತಿಲ್ಲ ಎಂತಂತ. ಈಗ ಮೋಡ ಆಗಿದೆ. ಹಾಗೆ ನೋಡಬೇಕಷ್ಟೇ. ಅದು ಮಳೆ ಸಿಗ್ತದೆ ಇವತ್ತಂತ ಗ್ಯಾರೆ. ನಾನು ಹಿಂದೆ ಹೇಳ್ತಿದ್ದೆ ಮಳೆ ಬೇಡ ಅಂತ, ಬಟ್ ಇವತ್ತಿಲ್ಲ, ಇವತ್ತು ಬರ್ತಾ ಉಂಟು. ಈ ಸೈಡೆಲ್ಲ ಮೋಡ ಆಗಿದೆ. ಈಗ ಅಷ್ಟು ಗೊತ್ತಾಗೋದಿಲ್ಲ, ಈಗ ಹೋಯಿತು. ಮೋಡ ಮೂವ್ ಆಗ್ತಂತಲ್ಲ, ಆಗ ಗೊತ್ತಾಗಲ್ಲ. ಬಟ್ ಆಗ ಮೋಡ ಇತ್ತು, ಜಾಸ್ತಿ ಮೋಡ ಇತ್ತು. ಮಳೆ ಬಂದರೆ ಕಷ್ಟ. ಡ್ರೈವಿಂಗಲ್ಲಿ ಪ್ರಾಬ್ಲಮ್ ಇಲ್ಲ, ನನಗೆ ಖುಷಿ. ಹಾಗೆ ಈಗ ನಾನಿನ್ನು ವ್ಲಾಗ್ ಎಷ್ಟಾಗ್ತದೆ ಅಷ್ಟು ಮಾಡ್ತೇನೆ, ಇಲ್ಲಾಂದರೆ ಮತ್ತೆ ಬಂದೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೇನೆ. ಬಟ್ ಎಷ್ಟಾಗ್ತದೆ ಅಷ್ಟು ವ್ಲಾಗನ್ನು ಮಾಡ್ತೇನೆ. ಹಾಗೆ ಕ್ಯಾಮ್ರಾದಲ್ಲಿಟ್ಟು ಇನ್ನು ಮತ್ತೆ ಸಿಗ್ತೇನೆ. ಮತ್ತೆ ಮೊಬೈಲಲ್ಲಿ ಎಲ್ಲಿ ವ್ಲಾಗ್ ಮಾಡ್ತೇನೆ ಆವಾಗ ಅದನ್ನು ಹಾಕಿಡ್ತೇನೆ. ಹೊರಟಿದ್ದೇವೆ ನಾವು ಈಗ. ಗಂಟೆ 9:30. ಇನ್ನು ನೋಡ್ಬೇಕಷ್ಟೇ ಅಲ್ಲಿ ಎಷ್ಟು ಗಂಟೆ ಆಗ್ತದೆ ಅಂತ. ಇದು ರೀಚ್ ಆಗುವಾಗ 1 ಸೆಕೆಂಡ್. ಹಾಗೆ ರಾಪ ಹೋಗ್ಬೇಕು. ಇಲ್ಲಿ ಮಳೆ ಬರ್ತಾ ಉಂಟು. ಇನ್ನು ಚಂದ ಬಿಸಿಲಿತ್ತು ಇವತ್ತು ಫುಲ್ ಮಳೆ. ಹಾಗೆ ನಾನು ಡ್ರೈವಿಂಗ್ ಮಾಡ್ತೇನೆ. ಇನ್ನು ಸಿಗ್ತೇನೆ ಯಾವಾಗ ವ್ಲಾಗ್ ಮಾಡ್ತೇನೆ ಆವಾಗ. ಇರೋಲ್ ಕೆಂಪು ರೋಡ್ ಚಂದ ಉಂಟು. ನಾವೀಗ ಬೀಚ್ ರೋಡ್ ಅಲ್ಲಿ ಇದ್ದೇವೆ. ಮಳೆ ಇಲ್ಲ, ಖಾಲಿ ಮೋಡ ಮಾತ್ರ. ಇಲ್ಲಿ ಹೀಗೆ ಇಡ್ಬೇಕು ಮಾರೆ. ಮಳೆ ಇಲ್ಲಿ ಒಂದು ಬಟ್ಟ ಮಳೆ ಇಲ್ಲ. ಆಚೆ ಚಂದ ಪರ್ವತ ಕಾಣ್ತುಂಟು, ನರ ರೀತಿ. ನಾನು ಟ್ರೈ ಮಾಡ್ತೇನೆ, ಮತ್ತೆ ಸಿಗ್ತೇನೆ. ವ್ಯೂ ಚಂದ ಉಂಟು ಮಾರೆ ಇದರಲ್ಲಿ. ಇವರೊಟ್ಟಿಗೆ ಬರ್ಬೇಕು, ಫ್ರೆಂಡ್ಸ್ನವರೊಟ್ಟಿಗೆ. ಜಾಲಿ ಆರಾಮದಲ್ಲಿ ಹೋಗ್ಬೋದು. ಎಷ್ಟು ಚಂದ ನೋಡ ಎಷ್ಟು ಚಂದ. ಆಚೆ ನವರಹರಿ ಪರ್ವತ ಕಾಣ್ತಾ ಉಂಟು. ಆ ಚಂದ ಸೂಪರ್. ನರಾರಿ ಪರ್ವತ ಅಲ್ಲಿ ಚಂದ ಮಾತ್ರ, ವ್ಯೂ ಚಂದ. ಇಲ್ಲಿಂದ ಗೊತ್ತಾಗೋದಿಲ್ಲ ಅಷ್ಟು ಚಂದ. ನಾನೀಗ ಹೋಗ್ತೇನೆ, ನಾನು ಡ್ರೈವ್ ಮಾಡ್ತೇನೆ. ಮತ್ತು ನನಗೆ ಲೇಟ್ ಆಗ್ತದೆ ಅಲ್ಲಿ ರೀಚ್ ಆಗಿ ಹೋಗಿ ಮತ್ತೆ ಇಲ್ಲಿ ಆಗ್ತದೆ. ಅಲ್ಲಿ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾನೆ. ಚಿಕ್ಕಮಂಗ್ಳೂರ್ ಕಾಂತಾ ಉಂಟು ಆಚೆ. ಅದು ಆಚೆ ಬೆಟ್ಟ ಅದೇ ರೀ ಹೋಗ್ಲಿಕ್ಕೆಲ್ಲ. ನಾವು ವಿಟ್ಲಕ್ಕೆ ರೀಚ್ ಆಗಿದ್ದೇವೆ. ಆದರೆ ಇಲ್ಲಿ ಈಗ ಫಸ್ಟ್ ಟೈಮ್ ನಾನು ನೋಡುದು ಎಂತ ವಿಟ್ಲದ್ದು ರೋಡ್ ರಿಪೇರ್ ಆಗ್ತಾ ಉಂಟು.
ಸಾಕಾಗ್ತದೆ ಮಾರ್ರೆ. ಈ ಇರುದೇ ಇಷ್ಟು ಚಿಕ್ಕ ರೋಡ್, ಅದರಲ್ಲಿ ಸಹ ಆ ರೋಡನ್ನು ಅಗಲ ಮಾಡ್ತಿದ್ದಾರೆ. ಎಂತ ಅವರಿಗೆ ಗೊತ್ತು. ಈ ಬಾಟ್ಲದವರು ಕಸದವರು ಸೀದಾ ವಾಟ್ರಸಿ ಬರುವುದೇ ಅವಸ್ಥೆ. ನೋಡುವ ಇನ್ನು ಎಲ್ಲೆಲ್ಲಿ ವಿಡಿಯೋ ಮಾಡ್ಲಿ ಅಲ್ಲೆಲ್ಲಿ ಹೋಗುವಾಗ ವಿಡಿಯೋ ಮಾಡ್ತಾ ಇರ್ತಾನೆ. ಈಗ ಈ ಟ್ರಾಫಿಕ್ ನಂತರಲ್ಲಿ ಸಮಸ್ಯೆ. ಟ್ರಾಫಿಕ್ ಇರಲಿಲ್ಲ, ಇಲ್ಲಿ ಉಂಟು ಈ ಚಿಕ್ಕ ರೋಡಲ್ಲಿ ಜಾಸ್ತಿ ಗೊತ್ತು. ಬಟ್ ಸ್ಟಿಲ್ ಮಳೆ ಸಹ ಬರ್ತದ ಅಂತ. ಮಳೆ ಬರೋ ಮುಂಚೆ ಬೇಗ ಇದಾಗ್ತದೆ, ಒಳ್ಳೆದು. ಮತ್ತೆ ಸಹ ಕಷ್ಟವೇ ಮತ್ತೆ ಆಚೆಯಿಂದ ಬರ್ಲಿಕ್ಕ ಅಂತ. ನೋಡ ಹೋಗುವ, ಮುಂದೆ ಹೋಗುವ. ಎಸ್ ರೀಚ್ ಆಗಿದ್ದೇವೆ. ಈಗ ಮಳೆದಿದ್ದೆ ಮನೆಯಲ್ಲಿ. ಮಳೆ ಬರ್ತಾ ಎಸ್, ನಾವು ಫಂಕ್ಷನ್ ಎಲ್ಲ ಮುಗಿಸಿ ಇನ್ನೊಂದು ಮನೆಗೆ ಬಂದೇವೆ. ಮಮ್ಮಿಯ ಮನೆಗೆ. ಮಮ್ಮಿ ಮನೆಗೆ, ಇನ್ನೊಂದು ಅಜ್ಜಿ ಮನೆಗೆ. ನರಾರಿ ಪರ್ವತ, ಟೆಂಪಲ್ ರೋಡಿಗೆ ಅಲ್ಲಿ ಹೋಗ್ಲಿಕ್ಕ. ಹೌದು ಮಾರೆ. ನಾವು ಫಂಕ್ಷನ್ ಎಲ್ಲ ಮುಗಿಸಿ ಹೋಗ್ತಾ ಇದ್ದೇವೆ ಮನೆಗೆ. ಈಗ ಗಂಟೆ 5:15 ನಾವೆಲ್ಲಿದ್ದೇವೆ? ಇಲ್ಲಿ ಮೆಲ್ಕರ್ ಹಚ್ಚಿದ್ದೇವೆ. ಹಾಗೆ ಕಥೆ ಈಗ ಹೋಗ್ತಾ ಇದ್ದೇವೆ. ಇಲ್ಲಿ ಎಲ್ಲ ಬ್ಲಾಗ್ ಮಾಡ್ಲಿಕ್ಕೆ ಆಗ್ತದೆ, ಅಲ್ಲೆಲ್ಲ ಬ್ಲಾಗ್ ಮಾಡ್ತೇನೆ. ರಾಂಗ್ ಸೈಡ್ ಬರುದು ಭಾಷೆದವರು. ಇಲ್ಲಿ ಒಂದು ಪಟ್ಟ ಪಸ ಇಲ್ಲ ಮಾರೆ. ಇಲ್ಲಿ ಮಳೆವೇ ಇಲ್ಲ ಅಂತ. ಈಗ ಅಲ್ಲಿ ಊರಲ್ಲಿ ಈಗ ಒಂದು ಸ್ವಲ್ಪ ಮಳೆ ಬಂದು ಹೋದ್ದು. ಇಲ್ಲಿ ಬಿಸಿಲು, ವಾಟ್ರಾಸಿ ಬಿಸಿಲು ನಮ್ಮ ಮನೆಯಲ್ಲಿದ್ದಾಗೆ. ಕಣ್ಣಿಗೆ ಹೊಡಿತು. ಹಾಗೆ ಸಿಗುವ ಮತ್ತೆ. 6 ಗಂಟೆ ಆದ್ರಷ್ಟೇ. 3/4 ಗಂಟೆಯಲ್ಲಿ ನಾವು ಮಂಗಳೂರು ತಲುಪಿದ್ದೇವೆ. ಮನೆಗುಂಟು. ಮನೆಗೆ ಸ್ವಲ್ಪ ಇಲ್ಲಿ ಲೇಟ್ ಆಗುದು. ನಾನು ಈಚೆ ಕುಡುಕುರಟಿಂದ ಬಂದದ್ದು. ಬಟ್ ಇಲ್ಲಿಂದ ಎಂತ ಹೇಳುದು, ಮಂಗಳೂರು ಮುಟ್ಟಿದ ಅದು ಮೈನ್. ಅಲ್ಲಿ 45 ಮಿನಿಟ್ಸ್. ಫುಲ್ ಕಲಾಪಿ ಹಾಕಿದ್ದಾರೆ. ಕಲಾಪಿ ಹಾಕಿದ್ದಾರೆ ಇಲ್ಲಿ ಕುಡುಕುರು ಆಚೆ. ಅವಸ್ಥೆ ಮಾರೆ. 4-5 ವರ್ಷ ಹೊರಗೆ ಹೋದವರಿಗೆ ಈಚೆ ಹೊರಗೆ ಗೊತ್ತೇ ಆಗ್ಲಿಕ್ಕಿಲ್ಲ. ಅಟ್ಲೀಸ್ಟ್ ಒಂದು 2 ವರ್ಷಕ್ಕೆ ಹೋದವರಿಗೆ ಸಹ ಈಚೆ ಬರುವಾಗ ರೂಟ್ ಗೊತ್ತಾಗಲಿಕ್ಕೆ ಲಾಸ್ಟ್ ಚೇಂಜಸ್ ಆಗಿದೆ. ಹಾಗೆ ಇಲ್ಲೆಲ್ಲ ಹಾಗೆ ನೆಟ್ಟಿದ್ದಾರೆ. ಬಟ್ ಸ್ಟಿಲ್ ಎಲ್ಲಿಂದ ನಾನು ಫಸ್ಟ್ ಇದು ಮಾತಾಡೋಣ. ಯಾವುದೋ ಒಂದು ರೂಟನ್ನು ಬಿಟ್ಟಿದ್ದಾರೆ, ಚಂದ ಉಂಟು ಮಾತ್ರ. ಇದು ಈ ರೂಟ್. ಅಲ್ಲಿ ಸಂಕ ಇತ್ತು ಹಾಗೆ. ಈಗ ಚಂದ ಬಿಟ್ಟು ಕೊಟ್ಟಿದ್ದಾರೆ. ಯಾರು ಮಾರಿ ಹಿಂದಿಂದ ಹಾರ್ನ್ ಹಾಕುದಷ್ಟು. ನಾನು ಮತ್ತೆ ಒಳಗೆ ಮಾಡ್ತೇನೆ. ಉಡುಪು ದೇವಸ್ಥಾನಕ್ಕೆ ಈಚೆ. ಬಟ್ ನಮ್ಗೆ ಇದು ಮುಂಚೆ ಅಲ್ಲಿ ಮೇಲೆ ರೋಡ್ ಮಾಡಿದ್ರಲ್ಲ, ಅಲ್ಲಿ ಬಿಟ್ಟಿದ್ದಾರೆ. ಹಾಗೀಗ ಚಂದ ಆಚೆಲ್ಲ ಆಗ್ತಾ ಉಂಟು ರೋಡ್. ಇನ್ನು ಸಹ ದೇವರೇ ಯಾಕೆ ಫುಲ್ ಚೇಂಜ್ ಆಗಿದೆ. ಹಾಗೆ ಇನ್ನು ನಾನು ಮನೆಗೆ ರೀಚ್ ಆದ ನಂತರ ಬ್ಲಾಗ್ ಮಾಡ್ತೇನೆ. ಇಲ್ಲಿ ಆಗ್ಲಿಕ್ಕೆ ಇಲ್ಲಿ ಅಷ್ಟು ಆಯ್ತಾಯ್ತು. ಇಲ್ಲಿ ಅಷ್ಟು ಇದುಂಟು ಎಂತ ಕಷ್ಟ ಆಗಿದೆ ರೋಡ್ ಎಲ್ಲ. ಹಾಗೆ ಸಿಗುವ ಮತ್ತೆ. ಇದು ಚಂದ ಕಾಣ್ತುಂಟು. ಚಂದ ಸೀನರಿ ಉಂಟು ಇಲ್ಲಿ. ನಮ್ಮ ವಾಮಂಜೂರ್ ಸೈಡ್ ಬರುವಾಗ ಇಲ್ಲಿ ಬಿಸಿಲೇ ಅಂತ ಗೊತ್ತಿಲ್ಲ. ನಾನು ಈಗ ಬರೋದಷ್ಟೇ 6 ಗಂಟೆ ಆಯ್ತು. ಆಗ ಗೊತ್ತಿಲ್ಲ ಮಳೆ ಇತ್ತಿಲ್ಲ ಅಂತ. ಬಟ್ ರೈಟ್ ನಾವು ಫುಲ್ ಬಿಸಿಲು. ಹಾಗೆ ಸನ್ಸೆಟ್ ಆಗ್ತಾ ಬಂತಿದೆ. ಇಂಥ ಕ್ಯಾಮರಾ ಒಟ್ಟರ ಸೀಟ್ ಬಂದಿದೆ. ಹಾಗೆ ಇನ್ನು ಮನೆಗೆ ರೀಚ್ ಎಲ್ಲ ಆದ ನಂತರ ನೋಡುವ, ಮತ್ತೆ ವ್ಲಾಗ್ ಮಾಡ್ತೇನೆ. ಈಗ ಡ್ರೈವಿಂಗ್ ಮಾಡಬೇಕಲ್ಲ. ಡ್ರೈವಿಂಗ್ ಆಗ್ತದೆ, ಆದರೆ ಹಿಂದೆ ಒಬ್ಬ ಭಾಷಣದವ ಆಗದಿಂದ ಎದುರಿಂದ ಬರ್ತಿದೆ. ಈಗ ನೋಡಿ ಸರಿ ಕಾಣುದಿಲ್ಲ ಮಾರೆ. ಹಾಗೆ ಕಾಣ್ತೀಯ. ನಾನು ಮನೆಗೆ ರೀಚ್ ಆಗಿದ್ದೇನೆ. ಮನೆಗೆ ರೀಚ್ ಆಗಿ ನಂದು ಊಟ ಎಲ್ಲ ಆಗಿ ನಾನೀಗ ಮೇಲೆ ವಾಕ್ ಮಾಡಲಿಕ್ಕೆ ಬಂದದ್ದು. ಗಂಟೆ ಈಗ 8 ಆದಷ್ಟೇ.
ಹಾಗೆ ಇದು ಎಂತ ಕೆಲವು ಸ್ವಲ್ಪ ಕ್ಲಿಪ್ಸ್ ಎಲ್ಲ ತೆಗಿಲಿಕ್ಕೆ ಆಯಿತು. ಸ್ವಲ್ಪ ಕಂಫರ್ಟೇಬಲ್ ಇದೆ ಬ್ಲಾಗ್ ಮಾಡೋದ್ರಲ್ಲಿ. ತುಂಬ ಅಂತ ತೆಗಿಲಿಕ್ಕೆ ಆಗಲಿಲ್ಲ, ಬಟ್ ಎಷ್ಟು ತೆಗ್ದೇನೆ ಅಷ್ಟನ್ನು ನಾನು ಹಾಕಿದ್ದೇನೆ. ಹಾಗೆಯೇ ಅದೇನು ನಾಳೆ ತನಕ ಯಾಕೆ ಬ್ಲಾಗನ್ನು ಎಂಡ್ ಮಾಡೋದು ಅಂತೇಳಿ ನಾಳೆ ತನಕ ಕಾಯಬೇಕು ಬೆಳಿಗ್ಗೆ ಎಡಿಟ್ ಮಾಡುವಾಗ. ಅದಕ್ಕೆ ಈಗಲೇ ನಾನು ಬ್ಲಾಗ್ ಎಂಡ್ ಮಾಡುವ ಅಂತ ಹೇಳಿದ್ದೇನೆ. ಹಾಗೆ ಕೆಲವು ಮಾತ್ರ ಇವತ್ತು ಫುಲ್ ಜಾಲಿ ಆಯಿತು. ಇವತ್ತು ಫುಲ್ ಕಸಿನ್ಸ್ ಒಟ್ಟಿಗೆ ಆಗಲಿ ನಾವು ತುಂಬ ಫನ್ ಮಾಡಿದ್ದೆ ನಾನು ಅಷ್ಟೇ, ಬೇರೆ ಅಂತ ಹೇಳಲಿಕ್ಕಿಲ್ಲ. ಇದಾಗಿದೆ ಬ್ಲಾಗ್. ಏನು ನಾಳೆ ಸಿಗ್ತೇನೆ ನಾಳೆ ತನಕ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ನನ್ನ ಬೇರೆ ಎಲ್ಲ ವೀಡಿಯೋಸ್ ಉಂಟು, ಅದು ನೋಡಿದಿರಿ, ಸಪೋರ್ಟ್ ಮಾಡ್ತಾ ಇದ್ರಿ. ಸಿಗೋಣ ಅಲ್ಲಿ ತನಕ. ಥ್ಯಾಂಕ್ ಯು ಫಾರ್ ವಾಚಿಂಗ್.